ಹಾಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ IPL ಮ್ಯಾಚ್ GT ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯದ ಪ್ರೆಡಿಕ್ಷನ್ ಅನ್ನ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಸೊ ನಿಮಗೆ ಗೊತ್ತಿರಬಹುದು ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅನ್ನೋದನ್ನ ಒಂದು ಐಡಿಯಾವನ್ನ ನೀವು ಇಟ್ಕೊಂಡಿರ್ತೀರಾ. ಬಟ್ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಹೇಳಿ ನಾನು ಎಲ್ಲ ವೆಬ್ಸೈಟ್ ಗಳನ್ನ ಸರ್ಚ್ ಮಾಡಿ ನೋಡಿ ಟೋಟಲಿ ಫೈನಲಿ ಬಂದಿರುವಂತಹ ರಿಸಲ್ಟ್ ಏನು ತುಂಬಾ ದೊಡ್ಡದಿಲ್ಲ. ಕೇವಲ 2% ಮಾತ್ರ ಜಾಸ್ತಿ ಸ್ಟ್ರಾಂಗ್ ಆಗಿರುವಂತಹ ಟೀಮು ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಹೇಳಲಾಗ್ತಿದೆ. ಸೊ ನಿಮ್ಗೆ ಗೊತ್ತಿರಬಹುದು ಇವತ್ತು ಮ್ಯಾಚ್ 7:00 ಶುರುವಾಗದೆ. ಟೋಟಲ್ 14ನೇ ಮ್ಯಾಚ್ ಇವತ್ತು ಆಗಿರ್ತದೆ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ GT. ಸೊ ಟೀಮ್ ನ ಸ್ಟ್ರೆಂತ್ ವೀಕ್ನೆಸ್ ಅಂತ ಅನಾಲಿಸಿಸ್ ಅನ್ನ ಮಾಡಕ್ಕೆ ಹೋದ್ರೆ ನಾವು ಸೊ ಕರೆಂಟ್ ಪೊಸಿಷನ್ ಅಲ್ಲಿ ಡೆಲ್ಲಿ ಅವರು ಈಗ 2-2 ಗೆದ್ದು ಸಿಕ್ಕಾಪಟ್ಟೆ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಜೊತೆಗೆ ಅವರ ಟಾಪ್ ಆರ್ಡರ್ KL ರಾಹುಲ್ ಆಗಿರ್ಬೋದು, ಹಾಗೆ ನಿತೀಶ್ ರಾಣಾ ಅವರಾಗಿರ್ಬೋದು, ಅವರು ಚೆನ್ನಾಗಿ ಆಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಕಾಣುತ್ತೆ. ಮಿಡ್ಲ್ ಆರ್ಡರ್ ಸಿಕ್ಕಾಪಟ್ಟೆ ಜನ ಆಡ್ತಿದ್ದಾರೆ, ಸಮೀರ್ ರಿಜ್ವಿ ಮತ್ತೆ ಸ್ಟಬ್ಸ್. ಇನ್ನು ಬೌಲಿಂಗ್ ಅಂತ ಬಂದ್ರೆ ಟಿ ನಟರಾಜನ್ ಅವರು, ಕುಲ್ದೀಪ್ ಯಾದವ್ ಅದ್ಭುತವಾದ ಬೌಲಿಂಗ್. ಗುಜರಾತ್ ಟೀಮ್ ಬಂದ್ರೆ 2-2 ಸೋತು ಪಾಪರ್ಗಳಾಗಿದ್ದಾರೆ. ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಒಳ್ಳೆ ಓಪನಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಸುದರ್ಶನ್ ಅದೇ ಫಾರ್ಮ್ ಅಲ್ಲಿ ಆಡ್ತಾ ಇದ್ರೆ ಗಿಲ್ ಯಾಕೋ ಒಂದ್ ಮ್ಯಾಚ್ ಹೊರಗಡೆ ಕೂತಿದ್ರು. ಆದ್ರೆ ಅವರ ಮಿಡ್ಲ್ ಆರ್ಡರ್ ಮಾತ್ರ ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ. ಇನ್ನು ಬೌಲಿಂಗ್ ಅಂತ ಬಂದ್ರೆ ರಶೀದ್ ಖಾನ್ ಅವ್ರನ್ನ ನಂಬ್ಕೊಂಡಿದ್ದಾರೆ. ಮೊಹಮ್ಮದ್ ಸಿರಾಜ್ ಅವರು ಕೂಡ ಹೇಳ್ಕೊಳ್ಳುವಂತ ಬೌಲಿಂಗ್ ಅನ್ನ ಮಾಡ್ತಾ ಇಲ್ಲ. ಹೆಡ್ ಟು ಹೆಡ್ ಅನ್ನ ನೋಡಕ್ಕೆ ಹೋದ್ರೆ ಟೋಟಲ್ 7 ಮ್ಯಾಚ್ ಗಳನ್ನ ಆಡಿರುವಂತಹ 2 ಟೀಮ್ಗಳು. GT ಅದರಲ್ಲಿ 4 ಗೆದ್ದಿದ್ದಾರೆ. DC 3 ಮ್ಯಾಚ್ ಗಳನ್ನ ಗೆದ್ದಿದೆ. ಹೋದ ವರ್ಷ ಆಡಿರುವಂತಹ ಒಂದು ಮ್ಯಾಚ್ ನಲ್ಲಿ, ಕೊನೆಯ ಮ್ಯಾಚ್ ನಲ್ಲಿ GT 10 ವಿಕೆಟ್ ಗಳ ಭರ್ಜರಿ ಗೆಲುವನ್ನ ಸಾಧಿಸಿತ್ತು ನಮ್ಮ ಡೆಲ್ಲಿ ಟೀಮ್ ಮೇಲೆ. ಕೀ ಪ್ಲೇಯರ್ಸ್ ಸ್ಟಾಟಿಸ್ಟಿಕ್ಸ್ ಅನ್ನ ನಾವು ನೋಡಕ್ಕೆ ಹೋದ್ರೆ ನಿಮಗೆ ಗೊತ್ತಿರಬಹುದು ಸಮೀರ್ ರಿಜ್ವಿ 2 ಮ್ಯಾಚ್ ಗೆಲ್ಲಿದ್ದಕ್ಕೆ ಮುಖ್ಯ ಕಾರಣ ಆದಂತಹ ವ್ಯಕ್ತಿ. ಸಾಯಿ ಸುದರ್ಶನ್ GT ಪರ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿರುವಂತಹ ಏಕೈಕ ಬ್ಯಾಟ್ಸ್ಮನ್. ಟಿ ನಟರಾಜನ್ DC ಬೌಲಿಂಗ್ ಅನ್ನ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮಾಡಿಬಿಟ್ಟಿದ್ದಾರೆ. ರಶೀದ್ ಖಾನ್ ಅವರು GT ಯಲ್ಲಿ ಏಕೈಕ ಬೌಲರ್ ಕಾಣಿಸ್ತಾ ಇರುವಂತದ್ದು. ಸೊ ಇದಿಷ್ಟು ಈ ಒಂದು ಫ್ಯಾಕ್ಟರ್ ಅನ್ಬೋದು. ಇನ್ನು ಪಿಚ್ ರಿಪೋರ್ಟ್ ಅನ್ನ ನೋಡಕ್ಕೆ ಬಂದ್ರೆ ಈ ಪಿಚ್ ಅಲ್ಲಿ 200 ಹೊಡೆಯೋದು ತುಂಬಾ ಕಷ್ಟ. ಇಲ್ಲಿ 170ರಿಂದ 180, 90 ಹೊಡೆದು ಬಿಟ್ರೆ ಸೆಕೆಂಡ್ ಬ್ಯಾಟಿಂಗ್ ಅವರು ತಿನ್ಕಾಡ್ತಾರೆ. ಬಟ್ ಏನೇ ಆದ್ರೂ ಇವತ್ತು ಇಲ್ಲಿ ಸಿಕ್ಕಾಪಟ್ಟೆ ಡೀವ್ ಇರೋದ್ರಿಂದ ಬೌಲಿಂಗ್ ತೆಗೆದು ನಿಂತಿರೋ ಟೀಮ್ ಗೆಲ್ಲೋ ಸಾಧ್ಯತೆ ಹೆಚ್ಚು.